ಹಲೋ ಎವ್ರಿವನ್, ವೆಲ್ಕಮ್ ಟು ಭಾರ್ಗವಿ ವ್ಲಾಗ್ಸ್. ವೆಲ್ಕಮ್ ಟು ಒನ್ ಮೋರ್ ಮಿನಿ ವ್ಲಾಗ್. ನಮ್ಮನೇಲಿ ಮಕ್ಕಳಂತೂ ಒಂದೇ ಹಠ ಮಾಡ್ತಾ ಇದ್ರು 3 days ಇಂದ ಗೋವಾ ಜ್ಯೂಸ್ ಮಾಡಿ ಮಮ್ಮಿ ಅಂತ. ಅದರಿಂದ ಇವತ್ತು ನನ್ನ ಮಗಳು ಸ್ಕೂಲಿಂದ ಬಂದಿದ ತಕ್ಷಣ ಇವತ್ತು ಮಾಡ್ತೀಯೋ ಇಲ್ವೋ ಮಮ್ಮಿ ಅಂತೇಳಿ ಹಠ ಮಾಡಿಬಿಟ್ಲು. ಅದರಿಂದ ಅವಳಿಗೆ ಸಮಾಧಾನ ಮಾಡಿ ನಾನಿಲ್ಲಿ 2 ಹಣ್ಣಿದ್ವು ಅದನ್ನ ಚೆನ್ನಾಗಿ ವಾಶ್ ಮಾಡಿಕೊಂಡು ಮೇಲ್ಗಡೆ ಸ್ವಲ್ಪ ಕಟ್ ಮಾಡಿಕೊಂಡು ಒಳಗಡೆ ಇರೋ ಪಲ್ಪ್ನೆಲ್ಲ ಸೈಡ್ಗೆ ತಗೊಳ್ತಾ ಇದ್ದೀನಿ. ಸ್ವೀಟ್ ಬರೋದಕ್ಕೋಸ್ಕರ ನಾನು 2 ಟೇಬಲ್ ಸ್ಪೂನ್ ಆಗುವಷ್ಟು ಸಕ್ಕರೆನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಸಕ್ಕರೆ ಬೇಡ ಅಂದರೆ ಸ್ಕಿಪ್ ಮಾಡಿಕೊಂಡು ಬೆಲ್ಲನೂ ಯೂಸ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಅದ್ರ ಜೊತೆ ನಾನು 1/2 ಟೇಬಲ್ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ 1 ಗ್ಲಾಸ್ ಆಗುವಷ್ಟು ಹಾಲನ್ನ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಜ್ಯೂಸ್ ನಲ್ಲಿ ವಿಟಮಿನ್ ಸಿ ಹೆಚ್ಚಾಗಿರೋದ್ರಿಂದ ನಮ್ಮ ಬಾಡಿಯಲ್ಲಿರುವ ಇಮ್ಯುನಿಟಿ ಪವರ್ನ ಹೆಚ್ಚು ಮಾಡುತ್ತೆ. ಹಾಗೆ ಡಯಾಬಿಟಿಕ್ ಪೇಷಂಟ್ಸ್ ಗಳಿಗೆ ತುಂಬಾನೇ ಒಳ್ಳೆಯದು. ವೀಕ್ಲಿ 3 times ಆದ್ರೂ ತಗೊಂಡ್ರೆ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡ್ತಾ ಬರುತ್ತೆ. ಇದರಲ್ಲಿರುವ ಆಂಟಿ ಆಕ್ಸಿಡೆಂಟ್ಗಳು ನಮ್ಮ ಚರ್ಮವನ್ನು ಹೊಳೆಯುವಂತೆ ಮಾಡುತ್ತೆ. ಹಾಗೆ ನಮಗೆ ಪಿಂಪಲ್ಸ್ ಆಗುತ್ತಲ್ವಾ, ಆ ಮಾರ್ಕ್ಸ್ ಆಗಲಿ ಆ ಪಿಂಪಲ್ ಬರೋ ಜಾಗದಲ್ಲಾಗ್ಲಿ ಇದು ತಡೆಯುತ್ತೆ ಫ್ರೆಂಡ್ಸ್. ಅದರಿಂದ ಇದನ್ನ ಜಾಸ್ತಿ ಜನ ಜ್ಯೂಸ್ ಆಗಿ ತಗೊಳ್ತಾ ಇರ್ತಾರೆ. ಇದರಿಂದ ನಮ್ಗೆ ಯಾವುದೇ ಸೈಡ್ ಎಫೆಕ್ಟ್ ಆಗಲಿ ಬರೋದಿಲ್ಲ. ನಾವು ಕುಡಿಬಹುದು, ಹಾಗೆ ಮಕ್ಕಳಿಗೂ ಕೊಡಬಹುದು. ನೋಡೋದ್ರಲ್ಲ ಇವತ್ತಿನ ಮಿನಿ ವ್ಲಾಗ್ನ. ಇಷ್ಟ ಆದರೆ ಲೈಕ್ ಮಾಡಿ. ಬಾಯ್.